ಹೀಗಾಗಿ ನಮ್ಮ ರಾಜ್ಯದವರೇ ನೀವು ಬೃಹತ್ ಕೈಗಾರಿಕಾ ಸಚಿವರಿದ್ದೀರಿ. ಹೀಗಾಗಿ ಸೆಮಿ ಕಂಡಕ್ಟರ್ ನಿಮ್ಮ ಕಾಲದಲ್ಲಿ ಒಂದು ಬರೆದಿದ್ರೆ ಇದು ತಪ್ಪಾಗುತ್ತೆ. ನೀವು ಕೂಡ ಅಕ್ಸೆಪ್ಟ್ ಮಾಡಿ ಒಂದು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಬರಲಿ ಅಂತ ಹೇಳಿ. ಯಾಕಂದ್ರೆ ಏನಾಗಿದೆ, ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ನಾವು ಹಿಂದೆ ನಮ್ಮ ಹತ್ರ ಅನೇಕರು, ಈಗ ಮುರುಗಪ್ಪ ಕಂಪನಿ ಮುರುಗಪ್ಪ ಅವ್ರು ಬಂದಿದ್ರು. ಆಮೇಲೆ ನಮ್ಮವ್ರು ಯಾರಂತ ಈ ಮೈಸೂರಿನಲ್ಲಿ ಕೇನ್ಸ್ ಟೆಕ್ನಾಲಜಿ ಬಂದಿದ್ರು. ಇವರೆಲ್ಲರೂ ಬಂದಾಗ ಅವರು ಮತ್ತು ಇನ್ನೂ ಅನೇಕ ಕಂಪನೀಸ್ ನಮ್ಮ ಜೊತೆ ಬಂದು ಕರ್ನಾಟಕದಲ್ಲಿ ಮಾತುಕತೆ ಮಾಡಿದ್ದಾರೆ, ಉತ್ಸುಕತೆಯನ್ನು ತೋರಿಸಿದ್ದಾರೆ. ಆದ್ರೆ ಅವ್ರು ಕೇಂದ್ರ ಸರ್ಕಾರದ ಮೇಲೆ ಅವಲಂಬಿತ ಆಗಿದ್ದಾರೆ. ಇಲ್ಲಿ 50% ಕನ್ಸೆಷನ್ ಅವ್ರು ಕೇಂದ್ರ ಸರ್ಕಾರ ಕೊಡೋದ್ರಿಂದ ಅವರು ಕೇಂದ್ರ ಸರ್ಕಾರ ಜೊತೆ ಮಾತುಕತೆ ಮಾಡಿ ಅವ್ರು ಎಲ್ಲಿ ಸ್ಥಾಪನೆ ಮಾಡಬೇಕು ಅಲ್ಲಿ ಹೋಗ್ತಾರೆ. ಅದಕ್ಕೆ ನಾವು ಆ ರೀತಿ ಡಿಸಿಷನ್ ಆಗೋದು ಬೇಡ, ನೀವು ನಮ್ಮವ್ರು ಇರಿ, ನಿಮ್ಮ ಕಾಲದಲ್ಲಿ ಕೂಡ ಒಂದೆರಡು ಸೆಮಿ ಕಂಡಕ್ಟರ್ ಒಂದರ ಮಿನಿಮಮ್ ಸ್ಟಾರ್ಟ್ ಮಾಡಿ ಒಂದು ಸೆಮಿ ಕಂಡಕ್ಟರ್ಸ್ಗೆ ಇದು ಮಾಡಿ ಅಂತ ಹೇಳಿದ್ರೆ ಅವರು ಕೂಡ ಕೆಲವೊಂದು ಯಾರು ನಿಮಗೆ ಲೀಡ್ಸ್ ಇದ್ರೆ ಕೊಡಿ, ಅದನ್ನ ನಾನು ಇದು ಮಾಡ್ತೀನಿ ಅಂತ ಹೇಳಿ ಕೂಡ ಅವರು ಕೂಡ ಒಲವು ತೋರಿಸಿದ್ದಾರೆ. ಅವ್ರಿಗೂ ಕೂಡ ಅರ್ಥ ಆಗಿದೆ, ವಿಷಯ ಗೊತ್ತಿದೆ. ಆಮೇಲೆ ನಮ್ಗೆ ಗೊತ್ತಿದೆ, ಇತ್ತೀಚೆಗೆ ಮೊನ್ನೆ ಈ 12 ಇಂಡಸ್ಟ್ರಿಯಲ್ ಇದನ್ನ ಪಾರ್ಕ್ಸ್ ಅನ್ನ ಅನೌನ್ಸ್ ಮಾಡಿದ್ರು. 12 ಕರ್ನಾಟಕ ರಾಜ್ಯದಲ್ಲಿ ಇಲ್ಲ, ಒಂದೂ ಇಲ್ಲ ಅದರಲ್ಲಿ. ಸೊ ಅದಕ್ಕೆ ನಮಗೆ ಅದನ್ನೊಂದು ಇಂಡಸ್ಟ್ರಿಯಲ್ ಏನು ಇದರಲ್ಲಿ ಅನೌನ್ಸ್, ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಲ್ಲಿ, ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ನಮ್ದು ರಾಜ್ಯಕ್ಕೆ ಇದು ಮಾಡಿಲ್ಲ. ನಮ್ಮ ರಾಜ್ಯಕ್ಕೂ ಕೂಡ ಇತರ ಕೊಟ್ಟಿದ್ದ ತಪ್ಪನಲ್ಲ, ನಮಗೂ ಕೂಡ ಕೊಡಿ ಅಂತ ಹೇಳಿ ನಾವು ಕೇಳಿದ್ದೀವಿ. ಅದನ್ನು ಕೂಡ ಅವರು ನಾನು ಅಡಿಷನಲ್ ಆಗಿ ಇನ್ನೊಂದು ಕೊಡಿ ಅಂತ ಹೇಳಿ ಕೂಡ ನಾನು ಅದನ್ನ ಒತ್ತಾಯ ಮಾಡ್ತೀವಿ. ಅವ್ರ ಮನವಿಯನ್ನೆಲ್ಲ ಇದೆಲ್ಲವೂ ಕೂಡ ಮನವಿ ಮುಖಾಂತರ ನಾವು ಕೊಟ್ಟಿದ್ದೀವಿ. ಹೀಗಾಗಿ ನಮ್ಮ ರಾಜ್ಯದವರೇ ನೀವು ಬೃಹತ್ ಕೈಗಾರಿಕಾ ಸಚಿವರಿದ್ದೀರಿ. ಹೀಗಾಗಿ ಸೆಮಿ ಕಂಡಕ್ಟರ್ ನಿಮ್ಮ ಕಾಲದಲ್ಲಿ ಒಂದು ಬರೆದಿದ್ರೆ ಇದು ತಪ್ಪಾಗುತ್ತೆ. ನೀವು ಕೂಡ ಅಕ್ಸೆಪ್ಟ್ ಮಾಡಿ ಒಂದು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಬರಲಿ ಅಂತ ಹೇಳಿ. ಯಾಕಂದ್ರೆ ಏನಾಗಿದೆ, ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ನಾವು ಹಿಂದೆ ನಮ್ಮ ಹತ್ರ ಅನೇಕರು, ಈಗ ಮುರುಗಪ್ಪ ಕಂಪನಿ ಮುರುಗಪ್ಪ ಅವ್ರು ಬಂದಿದ್ರು. ಆಮೇಲೆ ನಮ್ಮವ್ರು ಯಾರಂತ ಈ ಮೈಸೂರಿನಲ್ಲಿ ಕೇನ್ಸ್ ಟೆಕ್ನಾಲಜಿ ಬಂದಿದ್ರು. ಇವರೆಲ್ಲರೂ ಬಂದಾಗ ಅವರು ಮತ್ತು ಇನ್ನೂ ಅನೇಕ ಕಂಪನೀಸ್ ನಮ್ಮ ಜೊತೆ ಬಂದು ಕರ್ನಾಟಕದಲ್ಲಿ ಮಾತುಕತೆ ಮಾಡಿದ್ದಾರೆ, ಉತ್ಸುಕತೆಯನ್ನು ತೋರಿಸಿದ್ದಾರೆ. ಆದ್ರೆ ಅವ್ರು ಕೇಂದ್ರ ಸರ್ಕಾರದ ಮೇಲೆ ಅವಲಂಬಿತ ಆಗಿದ್ದಾರೆ. ಇಲ್ಲಿ 50% ಕನ್ಸೆಷನ್ ಅವ್ರು ಕೇಂದ್ರ ಸರ್ಕಾರ ಕೊಡೋದ್ರಿಂದ ಅವರು ಕೇಂದ್ರ ಸರ್ಕಾರ ಜೊತೆ ಮಾತುಕತೆ ಮಾಡಿ ಅವ್ರು ಎಲ್ಲಿ ಸ್ಥಾಪನೆ ಮಾಡಬೇಕು ಅಲ್ಲಿ ಹೋಗ್ತಾರೆ. ಅದಕ್ಕೆ ನಾವು ಆ ರೀತಿ ಡಿಸಿಷನ್ ಆಗೋದು ಬೇಡ, ನೀವು ನಮ್ಮವ್ರು ಇರಿ, ನಿಮ್ಮ ಕಾಲದಲ್ಲಿ ಕೂಡ ಒಂದೆರಡು ಸೆಮಿ ಕಂಡಕ್ಟರ್ ಒಂದರ ಮಿನಿಮಮ್ ಸ್ಟಾರ್ಟ್ ಮಾಡಿ ಒಂದು ಸೆಮಿ ಕಂಡಕ್ಟರ್ಸ್ಗೆ ಇದು ಮಾಡಿ ಅಂತ ಹೇಳಿದ್ರೆ ಅವರು ಕೂಡ ಕೆಲವೊಂದು ಯಾರು ನಿಮಗೆ ಲೀಡ್ಸ್ ಇದ್ರೆ ಕೊಡಿ, ಅದನ್ನ ನಾನು ಇದು ಮಾಡ್ತೀನಿ ಅಂತ ಹೇಳಿ ಕೂಡ ಅವರು ಕೂಡ ಒಲವು ತೋರಿಸಿದ್ದಾರೆ. ಅವ್ರಿಗೂ ಕೂಡ ಅರ್ಥ ಆಗಿದೆ, ವಿಷಯ ಗೊತ್ತಿದೆ. ಆಮೇಲೆ ನಮ್ಗೆ ಗೊತ್ತಿದೆ, ಇತ್ತೀಚೆಗೆ ಮೊನ್ನೆ ಈ 12 ಇಂಡಸ್ಟ್ರಿಯಲ್ ಇದನ್ನ ಪಾರ್ಕ್ಸ್ ಅನ್ನ ಅನೌನ್ಸ್ ಮಾಡಿದ್ರು. 12 ಕರ್ನಾಟಕ ರಾಜ್ಯದಲ್ಲಿ ಇಲ್ಲ, ಒಂದೂ ಇಲ್ಲ ಅದರಲ್ಲಿ. ಸೊ ಅದಕ್ಕೆ ನಮಗೆ ಅದನ್ನೊಂದು ಇಂಡಸ್ಟ್ರಿಯಲ್ ಏನು ಇದರಲ್ಲಿ ಅನೌನ್ಸ್, ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಲ್ಲಿ, ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ನಮ್ದು ರಾಜ್ಯಕ್ಕೆ ಇದು ಮಾಡಿಲ್ಲ. ನಮ್ಮ ರಾಜ್ಯಕ್ಕೂ ಕೂಡ ಇತರ ಕೊಟ್ಟಿದ್ದ ತಪ್ಪನಲ್ಲ, ನಮಗೂ ಕೂಡ ಕೊಡಿ ಅಂತ ಹೇಳಿ ನಾವು ಕೇಳಿದ್ದೀವಿ. ಅದನ್ನು ಕೂಡ ಅವರು ನಾನು ಅಡಿಷನಲ್ ಆಗಿ ಇನ್ನೊಂದು ಕೊಡಿ ಅಂತ ಹೇಳಿ ಕೂಡ ನಾನು ಅದನ್ನ ಒತ್ತಾಯ ಮಾಡ್ತೀವಿ. ಅವ್ರ ಮನವಿಯನ್ನೆಲ್ಲ ಇದೆಲ್ಲವೂ ಕೂಡ ಮನವಿ ಮುಖಾಂತರ ನಾವು ಕೊಟ್ಟಿದ್ದೀವಿ.